ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ, ಬ್ಲ್ಯಾಕ್ ಸಾಯಿಲ್, ಎನ್ ಎಚ್ಚಿಂದ ಎರಡನೇ ಲ್ಯಾಂಡ್ ಬರುತ್ತೆ ಸ್ನೇಹಿತರೆ. ಜಾಗ ನಿಮಗೆ ಸಮತಟ್ಟಾಗಿದೆ ನೋಡಿ, ಒಂದೇ ಮೈಯಾಗಿ ತುಂಬ ಚೆನ್ನಾಗಿದೆ. ಜಾಗ ಮಾತ್ರ ಸಾಲಿಡ್ ಆಗಿದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ನಮಗೆ ಬೇಕಾಗಿರುವಂತಹ ಬೆಳೆಗಳನ್ನ, ತರಕಾರಿನ, ಇಲ್ಲ ಒಳ್ಳೆ ಹಣ್ಣಿನ ಗಿಡಗಳನ್ನ ಹಾಕಿ ನಾವಿಲ್ಲಿ ವ್ಯವಸಾಯ ಮಾಡ್ಬೋದು, ಇಲ್ಲ ತೋಟನಾದ್ರು ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಭೂಮಿ ಒಮ್ಮೈಯಾಗಿದೆ, ತುಂಬ ಚೆನ್ನಾಗಿದೆ. ಎನ್ ಎಚ್ಗೆ ಎರಡನೇ ಲ್ಯಾಂಡು ಅಂತಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ಇವತ್ತು ಎನ್ ಎಚ್ಗೆಲ್ಲ ಏನು ರೇಟ್ ನಡೀತಾ ಇದೆ ಅಂತಲೂ ಗೊತ್ತು. ಇವರು ರೈಟ್ ಒಂದು ಸ್ವಲ್ಪ ಸಸ್ತಾಗಿ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಇವರು ಸ್ವಲ್ಪ ಕಷ್ಟದಿದ್ದಾರೆ, ಅದಕ್ಕೋಸ್ಕರ ಇವರು ಸ್ವಲ್ಪ ರೈಟ್ನ ಎಕರೆಗೆ 30 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಎಕರೆಗೆ 30 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಎನ್ ಎಚ್ ನಿಯರ್ ಅಂತಂದರೆ ಯಾವಾಗಲೂ ನಮಗೆ ಒಳ್ಳೆ ಜಾಗನೇ, ಯಾವತ್ತಿದ್ರೂ ನಮಗೆ ಅದು ದುಡ್ಡಿಗೆ ದುಡ್ಡು, ಅದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಇವತ್ತು ಪ್ರತಿಯೊಬ್ಬರೂ ನಾವು ಶ್ರಮ ಪಡೋದೆಲ್ಲ ಹಣ ಮತ್ತು ಆರೋಗ್ಯ ಎರಡಕ್ಕೋಸ್ಕರನೇ. ಎರಡೂ ಕೂಡ ಆ್ಯಕ್ಚುಲಿ ಮನುಷ್ಯನಿಗೆ ಅವಶ್ಯಕತೆ ಇದ್ದೇ ಇದೆ ನೋಡಿ. ಒಂದೇ ಮೈ ಇರೋದ್ರಿಂದ ಭೂಮಿ, ನಾವಿಲ್ಲಿ ಒಳ್ಳೆ ತೋಟ ಆರಾಮ ಮಾಡ್ಬೋದು ನೋಡಿ. ಬಸ್ ಹೋಯ್ತಾ ಇದೆ, ಎನ್ ಎಚ್ ರೋಡ್ಲಿ ಬಸ್ ಹೋಯ್ತಾ ಇದ್ದಾರೆ ಸ್ನೇಹಿತರೆ. ನಮಗೆ ಇಲ್ಲಿ ಹೇಳೋದಿಷ್ಟೇ, ಇವರು ಎಕರೆಗೆ 30 ಲಕ್ಷ ಅಂತ ಹೇಳ್ತಿದ್ದಾರೆ. ಅವರು ಹೇಳ್ಕೊಳ್ಳಿ, ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ, ಮೈಸೂರಿಗೆ 45 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬ್ಲ್ಯಾಕ್ ಸಾಯಿಲ್ಲಿ ಜನ ಹೇಳಿದಷ್ಟು ಮೋಸ ಅಲ್ಲ ಸ್ನೇಹಿತರೆ. ನಮ್ಮ ಕಡೆ ಬ್ಲ್ಯಾಕ್ ಸಾಯಿಲ್ಲಿ ತರಕಾರಿಯಿಂದ ಹಿಡಿದು ಒಳ್ಳೊಳ್ಳೆ ಬೆಳೆಗಳನ್ನ ಹಾಕಿ ಪ್ರತಿಯೊಂದನ್ನು, ರೆಡ್ ಸಾಯಿಲಿ ಏನು ಬೆಳೆಗಳನ್ನ ಬೆಳೀತಾರೆ ಪ್ರತಿಯೊಂದನ್ನು ಕೂಡ ಬೆಳೀತಾರೆ ಸ್ನೇಹಿತರೆ. ಬ್ಲ್ಯಾಕ್ ಸಾಯಿಲ್ ಕೂಡ 4-5 ವಿಧಗಳಿದ್ದಾವೆ. ಅದರಲ್ಲಿ ಕೆಲವೊಂದು ವೆರೈಟೀಸ್ ಎಲ್ಲ ಬೇರೆ ಬೇರೆ ಇರ್ತವೆ. ನಮಗೆ ನೋಡಿ, ಇದು ಅಂತ ಬ್ಲ್ಯಾಕ್ ಅಲ್ಲ, ಆದರೆ ನಿಮಗೆ ಸ್ವಲ್ಪ ಮಿಕ್ಸಿಂಗ್ ಬರ್ತವೆ. ಆದರೂ ಭೂಮಿ ಸೂಪರಾಗಿದೆ ಸ್ನೇಹಿತರೆ. ಇವತ್ತು ಈ ರೈಟು ನಿಜವೂ ಹೇಳ್ತಿರೋದು ಸಂತೋಷದ ವಿಷಯನೇ. ಯಾಕೆಂದರೆ ನಾವು ಎಲ್ಲ ಕಡೆ ನೋಡಿದ್ದೀವಿ, ನೀರು ಇಲ್ಲದಿರೋ ಜಾಗಗಳು ಕೂಡ ನಮಗೆ ಇಲ್ಲಿ 45, 50, 60, 70 ಅಂತ ಬಾಯಿ ಬಂದು ರೈಟ್ ಹೇಳ್ತಾರೆ. ಎನ್ ಎಚ್ ರೋಡ್ಗಿದ್ರೆ ರೈಟ್ ಹೇಳಿದ್ರು ಓಕೆ, ಸಬ್ ರೋಡ್, ತಾರ್ ರೋಡ್ಗಳಿಗೆ ಇದ್ರೂ ಒಂದು ಪಕ್ಷ ಓಕೆ. ಆದರೆ ಓಣಿ ದಾರಿಗಳಿರ್ತವೆ, ಒಳಗಡೆ ಇರ್ತವೆ, ಸರಿಯಾಗಿ ಒಂದು ಕಾರು ಹೋಗೋಲ್ಲ, ಅಲ್ಲೂ ಕೂಡ ನಮಗೆ 40-50 ಅಂತ ಹೇಳ್ತಾರೆ. ನಮಗೆ ಇದು ರೋಡ್ ವಿಶಾಲವಾಗಿದೆ ಸ್ನೇಹಿತರೆ, ಆರಾಮಾಗಿ ನಾವು ಇಲ್ಲಿ ಬರ್ಬೋದು. ಲಾರಿ, ಬಸ್ ಯಾವುದು ಬೇಕಾದ್ರೂ ಆರಾಮಾಗಿ ಬರ್ಬೋದು. ರೋಡು ವಿಶಾಲವಾಗಿದೆ. ನಮಗೆ ಬೇಕಾಗಿರೋದು ರೋಡು. ನಮ್ಗೆ ಎನ್ ಎಚ್ಚಿಂದ ಎರಡನೇ ಲ್ಯಾಂಡ್ ಆಗಿರ್ಬೋದು, ಆದರೆ ನಾವಿಲ್ಲಿ ಸ್ವಲ್ಪ ಬಳಸ್ಕೊಬರೋದ್ರಿಂದ ನಮಗಿಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮಡ್ ರೋಡು ಒಂದು 30-40 ಕಿಲೋಮೀಟ್ರ್ ಆಗುತ್ತೆ. ಇವತ್ತು ನಮಗೆ ಒಳ್ಳೆ ಜಾಗಗಳು ಸಿಗಬೇಕು ಅಂತಂದರೆ ತುಂಬ ಹಿಂಸೆ ಇದೆ ಸ್ನೇಹಿತರೆ. ಇವತ್ತು ನಾವು ಇದಕ್ಕೆ ಏನೇ ಇನ್ವೆಸ್ಟ್ ಮಾಡಿದ್ರೆ ನಾಳೆ ನಮಗೆ ಒಳ್ಳೆ ಇನ್ಕಮ್ ಅಂತೂ ಇದ್ದೇ ಇದೆ ಸ್ನೇಹಿತರೆ. ನಾವು ಲ್ಯಾಂಡ್ ಮಾಡೋ ಉದ್ದೇಶ ಇಷ್ಟೇ. ನಾವಿಲ್ಲಿ ಲ್ಯಾಂಡ್ಗಳಲ್ಲಿ ಆರಾಮಾಗಿ ಬೆಳೆ ಬೆಳ್ಕೊಂಡು ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ, ಜೇನು ಸಾಗಾಣಿಕೆ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಒಳ್ಳೊಳ್ಳೆ ತೋಟ ಅಂದರೆ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ಸೀಬೆ, ಸಪೋಟ, ಆ್ಯಪಲ್ಲು, ಪ್ರತಿಯೊಂದು ಗಿಡಗಳನ್ನ ಹಾಕಿ ನಾವು ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ನೋಡಲಿಕ್ಕೆ ತೋಟ ತುಂಬ ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ. ನಾವು ಒಂದು ತೋಟನ ಆ ಥರ ಮಾಡಿದಾಗ ಬೇರೆಯವರು ಕೂಡ ಒಬ್ಬರು ನೋಡಿ ಅವರು ಕೂಡ ಕರೀತಾರೆ ಸ್ನೇಹಿತರೆ. ಇವತ್ತು ನಾವು ಜೇನು ಸಾಮಾನ್ಯವಾಗಿ ಉಪಯೋಗಿಸೋದು ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆ
ದೇಹಕ್ಕೆ ಹಿತವಾಗಿರ್ತದೆ ಸ್ನೇಹಿತರೆ. ಆದರೆ ಬರೋ ಜೇನೆಲ್ಲ ನಮಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಅವೆಲ್ಲ ಒರಿಜಿನಲ್ ಅಲ್ಲ, ಸಕ್ಕರೆ ಪಾಕ ಮಿಕ್ಸ್ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ. ನಾವು ಸ್ವತಃ ಇಲ್ಲಿ ಜೇನು ಸಾಗಾಣಿಕೆ ಮಾಡಿದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ಯಾಕೆಂದರೆ ಸ್ವತಃ ನಾವೇ ಮಾಡೋದ್ರಿಂದ ಅದಕ್ಕೇನು ಇಲ್ಲ, ಆರಾಮಾಗಿ ಒಂದು ಪೆಟ್ಟಿ ಕಂಡಂಗೆ ಮಾಡಿ ಅಲ್ಲಿ ಸಾಕು ಅದನ್ನು ತೋಟ ಮಾಡಿರ್ತೀವಿ, ಅದಕ್ಕೇನು ಬೇಕು ಪ್ರತಿಯೊಂದು ಕೂಡ ಸಿಗ್ತವೆ. ಯೋಚನೆ ಇಲ್ಲ ಸ್ನೇಹಿತರೆ, ಅದನ್ನು ನಾವು ಸ್ವತಃ ಜೇನು ನಾವು ತೊಗೊಂಡಾಗ ನಮ್ಮ ತೋಟದಲ್ಲಿ ನಾವು ಜೇನು ಸಾಕಿ ಜೇನು ತೊಗೊಂಡಾಗ ಒರಿಜಿನಾಲಿಟಿ ಬರುತ್ತೆ. ಅದನ್ನು ನೀವು ಎಷ್ಟೇ ದಿನ ಇಟ್ಟರು ಕೆಡೋದಿಲ್ಲ. ಜೇನು ಅಷ್ಟು ಇದಾಗಿರ್ತದೆ ಸ್ನೇಹಿತರೆ. ಆರೋಗ್ಯಕ್ಕೆ ಕೂಡ ಅದು ತುಂಬ ಹಿತಕರ. ಅರ್ಲಿ ಮಾರ್ನಿಂಗ್ ಅದನ್ನೆಲ್ಲ ಉಪಯೋಗಿಸಿದ್ರೆ ಮನುಷ್ಯನ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಆರೋಗ್ಯ ಮತ್ತು ಹಣಕ್ಕಾಗಿ ನಾವು ಒಳ್ಳೆಯ ತೋಟ ಅದ್ಭುತವಾಗಿ ಮಾಡೋಣ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಇವೆರಡು ತುಂಬ ಜೀವನದಲ್ಲಿ ಅವಶ್ಯಕವಾಗಿದೆ ಸ್ನೇಹಿತರೆ. ಒಂದನ್ನು ಬಿಟ್ಟು ಒಂದು ಇರಲ್ಲ ಅಂದಂಗೆ ಮನುಷ್ಯನಿಗೆ ಎರಡೂ ಕೂಡ ತುಂಬ ಪ್ರಾಮುಖ್ಯತೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ನಿಮ್ಮಿಂದ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.